ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ಸ್ಟಫ್ಡ್ ಮೇಥಿ ಥೇಪ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಮೇಥಿ ಥೇಪ್ಲ ಅಂತಂದರೆ ಮೆಂತೆ ಪರಾಟ ಅಂತ. ಇದು ಒಂದು ಗುಜರಾತಿ ಡಿಶ್. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಿರ್ತಾರೆ. ಮೆಂತೆ ಸೊಪ್ಪು ಹಾಕ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಈ ಥರ ಮಾಡ್ಕೋತಾರೆ. ಆದರೆ ನಾನು ಇದನ್ನು ಒಳಗಡೆ ಒಂದು ಸ್ವಲ್ಪ ಸ್ಟಫಿಂಗ್ ಹಾಕ್ಬಿಟ್ಟು ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮೆಂತೆ ಅನ್ನೋದ್ರಿಂದ ಕಹಿ ಇರುತ್ತೆ ಅಂತ ಕೆಲವರಿಗೆ ಅಭಿಪ್ರಾಯ ಇರುತ್ತೆ. ಇದು ಯಾವುದೇ ರೀತಿಯ ಕಹಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಡುವೆ ಪನೀರ್ನ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ರುಚಿ ಇರುತ್ತೆ. ನೋಡಿ ಇದು ಹೇಗೆ ಮಾಡೋದು ಅಂತ. ಈಗ ನಾನು ಒಂದು ಬೌಲಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಂದು 1/4 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಅಂದರೆ 1 ದೊಡ್ಡ ಸ್ಪೂನ್ನಷ್ಟು ಮೈದಾ ಹಿಟ್ಟು ಹಾಕೋತಿದ್ದೀನಿ. ಇದನ್ನು ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಟ್ಟರು ನಡೆಯುತ್ತೆ. ಈಗ ಅದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಪೇಸ್ಟ್ ಹಾಕೋತಿದ್ದೀನಿ. ನೀವು ಶುಂಠಿನ ಹಸಿಮೆಣ್ಸಿಕಾಯಿನ ಮಿಕ್ಸರಲ್ಲಿ ಹಾಕ್ಕೊಂಡು ಹಾಕೋಬೋದು. ನಾನಿಲ್ಲಿ ಸಣ್ಣದಾಗಿ ಹಸಿಮೆಣ್ಸಿಕಾಯಿನ ಹೆಚ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನಾವು ಕಡಿಮೆ ತಿನ್ನೋದ್ರಿಂದ ನಮ್ಮನೇಲಿ ನಾನು ಕಡಿಮೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಓಂ ಕಾಳು ಅಂತ ಕೂಡ ಹೇಳ್ತಾರೆ, ಇದನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ 1 ಸ್ಪೂನ್ನಷ್ಟು ನಾನು ಖಾರದ ಪುಡಿ ಹಾಕ್ತೀನಿ. 1 ಸ್ಪೂನ್ನಷ್ಟು ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ರುಚಿ ಕೊಡುತ್ತೆ ಅಂತ. 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಜೀರಾ ಪೌಡರು. ಈಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಅರ್ಧ ಸ್ಪೂನಷ್ಟು. ಆಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ನಾನು 1 ಕಟ್ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಮೆಂತ್ಯ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೀವು ಇಷ್ಟೊಂದು ಹಾಕ್ಕೊಳೋದ್ರಿಂದ ಕಹಿ ಆಗುತ್ತೆ ಅಂತ ಅನ್ಕೋಬೋದು. ಇದೇನು ಕಹಿ ಆಗೋಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ನಾವು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಈಗ ನಾನು ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸಾಫ್ಟಾಗಿರೋವಂಥ ಒಂದು ಚಪಾತಿ ಮಾಡೋಕ್ಕೆ ನೀವು ಹೆಂಗೆ ಕಲಿಸ್ಕೊತಿರಲ್ಲ ಆ ಥರ ಒಂದು ಕಣಕನ ಕಲಿಸ್ಕೋಬೇಕು. ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಈ ಥರ ಕಲಿಸ್ಕೊತಾ ಇರಬೇಕು. ಒಂದರಿಂದ 2 ಸ್ಪೂನ್ ಈ ಥರ ಎಣ್ಣೆ ಹಾಕ್ಬಿಟ್ಟು ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, ಒಂದು 10-15 ನಿಮಿಷ. ಇದಾದ ನಂತರ ನಾನು ಸ್ಟಫಿಂಗ್ ಮಾಡೋದು ನೋಡೋಣ ಹೆಂಗಿರುತ್ತೆ ಅಂತ. ಇದಕ್ಕೆ ನಾನು 1 ಕಪ್ಪಷ್ಟು ಪನೀರ್ ತೊಗೊಂಡಿದ್ದೀನಿ. ಇದು ಒಂದು 200 ಗ್ರಾಮ್ ಹತ್ರ ಇದೆ. ಸೊ ಅದಕ್ಕೆ ನಾನಿವಾಗ ಈ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅಂತಂದರೆ ಇದು ಒಣಮೆಣ್ಸಿಕಾಯಿ ಇರುತ್ತಲ್ಲ ಕೆಂಪುದು, ಆ ಮೆಣ್ಸಿಕಾಯಿನ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀವು ಮಿಕ್ಸರಲ್ಲಿ ಹಾಕ್ಕೊಂಡ್ರೆ ಈ ಥರ ಮೆಣಸಿನ್ಕಾಯಿ ಆಗುತ್ತೆ. ಇದು ಅಂದರೆ ಈ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಪೂರ್ತಿ ಪೌಡ್ರ್ ಆಗಿಲ್ಲ ಇದು. ಅದಕ್ಕೆ ಇದನ್ನು ಚಿಲ್ಲಿ ಫ್ಲೇಕ್ಸ್ ಅಂತ ಕರೀತಾರೆ. ಸೊ ಇದು ಒಂಥರ ಏನೋ ಒಂಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನಾವು ಆಗಲೇ ಮೆಂತೆ ಪರಾಟ ಮಾಡೋದು ಹಿಟ್ಟು ಕಲಿಸಿದ್ವಲ್ಲ ಅದರಲ್ಲೂ ಕೂಡ ಉಪ್ಪು ಹಾಕಿದ್ದೀವಿ. ಅದಕ್ಕೆ ಇದಕ್ಕೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ, ಆಮೇಲೆ ಕಣಕನೂ ರೆಡಿಯಾಗಿದೆ. ಈಗ ನಾನು ಈ ಥರ ಸಣ್ಣ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಇದರಿಂದ ಒಂದು 8 ಪರಾಟನ ಮಾಡ್ಬೋದು. 1 ಕಪ್ ನೀವು ಮಾಡಿದರೆ ಒಂದು 7ರಿಂದ 8 ಪರಾಟನ ಮಾಡ್ಬೋದು. ಇದು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರೋಂಥದ್ದು, ಒಂದು ಹೆಲ್ತಿಯಾಗಿರೋಂಥ ಫುಡ್ ಇದು. ಪನೀರ್ ಹಾಕಿದರೆ ಅದರಿಂದ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅದರದ್ದು ಪ್ರೋಟೀನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇನ್ನೂ ರುಚಿ ಆಗುತ್ತೆ ಮತ್ತಷ್ಟು. ನೋಡಿ ಈ ಥರ. ಈಗ ಅದರೊಳಗೆ ನಾನು ಸ್ಟಫಿಂಗ್ ಹಾಕ್ಕೋತಾ ಇದ್ದೀನಿ 1 ಸ್ಪೂನ್ನಷ್ಟು.
ಹಾಕ್ಕೊಂಡು ಇದನ್ನು ನಿಮಗೆ ಇದು ಭಾಳ ತುಂಬ ಈಸಿಯಾಗಿ, ಬೇರೆ ಪರಾಟ ಥರ ಅಲ್ಲ, ಇದು ತುಂಬ ಈಸಿಯಾಗಿ ಮಾಡೋವಂಥದ್ದು ಇದು. ಆಮೇಲೆ ಮಧ್ಯಾಹ್ನದ ಹೊತ್ತಲ್ಲಿ ತಿನ್ನೋಕ್ಕೆ ನಿಮಗೆ ಯಾವ ಪಲ್ಯದ ಅವಶ್ಯಕತೆ ಏನೂ ಇಲ್ಲ, ಇದರೊಳಗೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಇದು. ಈ ಥರ ಚಪಾತಿ ಥರ ನಾವು ಹೇಗೆ ಬೇಕಾದ್ರೆ ಹಾಗೆ ಲಟ್ಟಿಸ್ಕೋಬೋದು. ಆಮೇಲೆ ತುಂಬ ತೆಳ್ಳಗೆ ಕೂಡ ಬರುತ್ತೆ ನಿಮ್ಗೆ ಬೇಕಂದರೆ. ಈಗ ನಾನೀಗ ಈ ಹಂಚನ್ನು ಬಿಸಿಗಿಟ್ಕೊಂಡಿದ್ದೀನಿ. ಈ ಹಂಚಲ್ಲಿ ಇದನ್ನು ಹಾಕ್ಕೊಂಬಿಟ್ಟು ಎರಡು ಕಡೆ ಚೆನ್ನಾಗಿ, ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಅಥವಾ ಎಣ್ಣೆ ಬೇಕಾದ್ರೆ ಎಣ್ಣೆಯಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಈ ಥರ. ಇವಾಗ ಸ್ಟಫ್ಡ್ ಮೇಥಿ ತೇಪ್ಲ ರೆಡಿಯಾಗಿದೆ. ಇದಕ್ಕೇನು ಬೇಡ, ಮೊಸರು ಹಚ್ಕೊಂಡು ತಿನ್ಬೋದು. ನೋಡಿ ಈ ಥರ ಸ್ಯಾಲಡ್ ಅಥವಾ ಮೊಸರು ಹಚ್ಕೊಂಡು ತಿನ್ನೋಕ್ಕೆ ಮಧ್ಯಾಹ್ನದ ಹೊತ್ತಲ್ಲಿ ಊಟಕ್ಕೂ ಚೆನ್ನಾಗಿರುತ್ತೆ. ಅಥವಾ ಇದು ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ ಕೂಡ ತಿಂತಾರೆ ಇದನ್ನು ಉತ್ತರ ಭಾರತದಲ್ಲಿ. ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಇದನ್ನು ತಿನ್ಬೋದು. ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇದು ಹೇಗಾಗಿದೆ ಅಂತ ನನಗೆ ಹೇಳಿ ತಿಳಿಸಿ, ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.